ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಗಿ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಆಯೋಜಿಸಲು ಉದ್ದೇಶಿಸಿರುವ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜುಲೈ 25 ಮತ್ತು 26ರಂದು 2 ದಿನಗಳ ಕಾಲ ನಡೆಸಲು ತೀರ್ಮಾನಿಸಲಾಗಿದ್ದು, ಸಮ್ಮೇಳನದ ಲಾಂಛನವನ್ನು ಕುಷ್ಟಗಿ ಪಟ್ಟಣದ ಶಾಸಕರ ಸರ್ಕಾರಿ ಕಾರ್ಯಾಲಯದಲ್ಲಿ ಸೋಮವಾರ ಬಿಡುಗಡೆ ಮಾಡಲಾಯಿತು. ಜಿಲ್ಲಾ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಅಧಿಕೃತವಾಗಿ ಲಾಂಛನವನ್ನು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಸಮ್ಮೇಳನವನ್ನು ಯಾವುದೇ ತೊಡಕು ಅವಘಡಗಳು ಸಂಭವಿಸದಂತೆ ಹಿರೇಮನ್ನಾಪುರ ಗ್ರಾಮಸ್ಥರು ಸೇರಿದಂತೆ ಎಲ್ಲರ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿ ನಡೆಸಲು ಎಲ್ಲರೂ ಕೈಜೋಡಿಸಬೇಕು. ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಕನ್ನಡದ ಮನಸ್ಸುಗಳು ಬರುತ್ತಾರೆ. ಬಂದವರಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಬೇಕು. ಸಾಹಿತಿಗಳು, ಬರಹಗಾರರು, ಕಲಾವಿದರು, ಕಲಾ ಮೇಳದವರಿಗೆ ಅವಕಾಶ ಕಲ್ಪಿಸಿ ಸಮ್ಮೇಳನದ ಯಶಸ್ವಿಗೊಳಿಸಬೇಕು. ತಮ್ಮಿಂದ ಸಹಕಾರ ಸಹಾಯವಿರಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಅನುಮತಿ ಪಡೆದು ಜುಲೈ ತಿಂಗಳ ಕೊನೆಯ ವಾರ 25 ಮತ್ತು 26ರಂದು ಸಮ್ಮೇಳನ ನಡೆಸುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್ ಅವರು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಹೂಲಗೇರಿ ತಾಲೂಕು ಸಮ್ಮೇಳನದ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಸಾಹಿತಿ ಹಯ ಈಟಿಯವರ್, ಸಾಹಿತಿ ಆರ್ ಕೆ ಸುಬೇದಾರ್, ಸಾಹಿತಿ ಅಂಬ್ರೇಗೌಡ ಪಾಟೀಲ್ ಜಾಲಿಹಾಳ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹನುಮೇಶ್ ಗುಮ್ಗೇರಿ, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಬಾಕ್ಳೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳು, ಹೋಬಳಿ ಘಟಕಗಳ ಅಧ್ಯಕ್ಷರು, ತಾಲೂಕು ಜಿಲ್ಲಾ ಪ್ರತಿನಿಧಿಗಳು, ಹಿರೇಮನ್ನಾಪುರ ಗ್ರಾಮದ ಮುಖಂಡರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಬಿಡುಗಡೆಗೊಂಡ ಸಮ್ಮೇಳನದ ಲಾಂಛನದಲ್ಲಿ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ತಾಣಗಳಾದ ಅಂಜನಾದ್ರಿ ಬೆಟ್ಟ, ಮೂರೇರ ಬೆಟ್ಟ, ಕೊಪ್ಪಳ ಗವಿಮಠ, ಕಪಿಲ ತೀರ್ಥ, ಹಿರೇಮನ್ನಾಪುರದ ಶಂಕರಲಿಂಗ ಬೆಟ್ಟ, ಕಲ್ಯಾಣ ಚಾಲುಕ್ಯರ ಶಾಸನ, ಇಟಗಿಯ ಮಹಾದೇವ ದೇವಾಲಯ ಹಾಗೂ ವಾಸ್ತುಶಿಲ್ಪ ಪರಂಪರೆ, ಪುರದ ಕೋಟಿಲಿಂಗು ದೇವಾಲಯ ಮತ್ತು ಕೊಪ್ಪಳ ಜಿಲ್ಲಾಡಳಿತ ಭವನ ಜೊತೆಗೆ ವೀರಗಾಸೆ ಬಯಲಾಟದ ಪಾತ್ರಧಾರಿಗಳು, ಜನಪದ ಕಲಾ ವಾದ್ಯಗಳನ್ನು ಚಿತ್ರಿಸಲಾಗಿದೆ. ಲಾಂಛನದ ಭುವನೇಶ್ವರಿ ಭಾವಚಿತ್ರದ ಮೇಲೆ ಇರಿಸಲಾದ ಬಾವುಟ ಗಮನಿಸಿದ ಆಜೀವ ಸದಸ್ಯರಲ್ಲಿ ಕೆಲವರು ಕನ್ನಡ ಬಾವುಟ ಹಾಕುವುದು ಬಿಟ್ಟು ಯಾವುದೋ ಪಕ್ಷದ ಬಾವುಟ ಹಾಕಿದ್ದಾರೆ ಎಂದರು. ಇನ್ನು ಕೆಲವರು ಇದು ಸಹಕಾರಿ ಕ್ಷೇತ್ರದ ಬಾವುಟ ಎಂದು ಗೊಂದಲಕ್ಕೀಡಾದರು. ಈ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶರಣೇಗೌಡ ಅವರನ್ನು ವಿಚಾರಿಸಿದಾಗ ಇದು ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಬಾವುಟ ಎಂದು ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಶೇಷವಾಗಿ ನಮ್ಮ ತಾಲೂಕು ಹಿರೇಮನ್ನಾಪುರ ಗ್ರಾಮದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಜಿಲ್ಲಾ ಕಸಾಪದವರು ಮತ್ತು ತಾಲೂಕು ಕಸಾಪ ಮತ್ತು ಕನ್ನಡ ಹೃದಯಗಳು ಎಲ್ಲರೂ ಕೂಡ ಸೇರಿ ಮೊದಲು ಹಿರಿಯರು ಮಾಡಬೇಕು ಅಂತಕ್ಕಂಥದ್ದನ್ನು ನಿಶ್ಚಯ ಆಗಿತ್ತು. ನಿಶ್ಚಯ ಅವರೇ ಮಾಡಿದ್ರು. ಕಾರಣಾಂತರಗಳಿಂದ ಅದು ಇವತ್ತು ಭಾಳ ದೊಡ್ಡ ಗ್ರಾಮ ಮನ್ನಾಪುರಕ್ಕೆ ಆ ಒಂದು ಯೋಗ ಬಂದಿದೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇದರ ಲಾಂಛನ ಬಿಡುಗಡೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸಪ್ಪ ತಾಲೂಕು ಅಧ್ಯಕ್ಷರಿಂದ ಲೆಂಕಪ್ಪ ರಾದಿಯ ರಾದಿಗೆ ಎಲ್ಲ ಮತ್ತು ಹಿರೇಮನ್ನಾಪುರ ಗ್ರಾಮದ ಯಾವತ್ತೂ ಹಿರಿಯರೇ, ಮಾಧ್ಯಮದ ಪ್ರತಿನಿಧಿಗಳೇ, ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಲಾಂಛನವನ್ನು ನಾವು ತಂದಿದ್ದೀರಿ. ಸಮಗ್ರ ಜಿಲ್ಲೆಯ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ TBDM, ಒಂದು ಕಡೆ ಚಕ್ರವರ್ತಿ ಅಂತೇಳಿ ಏನು ದೇವಸ್ಥಾನಗಳ ಚಕ್ರವರ್ತಿ ಅನ್ಕೊಂಡಿರ್ತಕ್ಕಂಥ ಇಟಿಯ ಮಹಾದೇವ ದೇವಸ್ಥಾನದಿರ್ಬೋದು, ಅದ್ರ ಜೊತೆಗೆ ನಮ್ಮ ಅಂಜನಾದ್ರಿಯ ಬೆಟ್ಟ ಇರ್ಬೋದು ಮತ್ತು ಕಪಿಲ ತೀರ್ಥ ಇರ್ಬೋದು, ಗವಿಮಠ, ಜಿಲ್ಲಾ ಆಡಳಿತ ಮತ್ತು ಹಿಂದೆ ಸಿಕ್ಕಿರ್ತಕ್ಕಂಥ ಶಿಲಾಶಾಸನ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಒಳಗೊಂಡಿರ್ತಕ್ಕಂಥ ಲಾಂಛನವನ್ನು ಮತ್ತು ಅಲ್ಲೇ ಪರಂಪರೆ ದಕ್ಷಿಣಾಟ ಹಿರಿಯಾಟದ ಇವರು ಕೂಡ ಮಾಡೋದ್ರ ಮೂಲಕ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಾಂಛನವನ್ನು ಬಿಡುಗಡೆ ಮಾಡಿದ್ದೀರಿ. ಇದನ್ನು ಬಿಡುಗಡೆಗೊಳಿಸಿದ ಭಾಳ ಸಂತೋಷ. ತಾಲೂಕು ಮಟ್ಟದ ಸಭೆಯನ್ನು ಆಯೋಜನೆ ಮಾಡಿದೆ.
ಬೇರೆ ಬೇರೆ ರೀತಿಯೊಳಗಡೆ ಭಾಳ ಓಡಾಟ ಆಯಿತು, ತೊಂದರೆ ಆಯಿತು. ಆದರೆ ಇವತ್ತು ಜಿಲ್ಲಾ ಮಟ್ಟದ ಮಾಡಕ್ಕೆ ಹೊಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ತಾವು ಹೇಳಿದ್ರಿ. ಇದನ್ನು ಸಮಿತಿಯವರು, ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನುಷ್ಯರು ಕೂಡ ಸೇರಿ ಕನ್ನಡಾಂಬೆಯ ತೇರನ್ನು ಇಳಿತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳಿಗೆ ಆಸ್ಪದ ಆಗೋದ ರೀತಿ ಒಳಗಡೆ ಆಗದೇ ಇರೋ ರೀತಿ ಒಳಗಡೆ ನಾವೆಲ್ಲರೂ ಕೂಡ ನೋಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಜಿಲ್ಲಾ ಒಂದು ಸಮ್ಮೇಳನ ಅಂತ ಹೇಳಿದ್ರೆ ಬೇರೆ ತಾಲೂಕಿನವರು ಬರ್ತಾರೆ ಮತ್ತು ಪಕ್ಕದ ಜಿಲ್ಲೆಯವರು ಕೂಡ ಬರ್ತಕ್ಕಂಥ ಸಂಭವ ಇರೋದ್ರಿಂದ ನಾವೆಲ್ಲರೂ ಆಧಾರ ಆದ್ಯತೆ ಕೊಡ್ತಕ್ಕಂಥದ್ದು, ಅವ್ರನ್ನ ಗೌರವಿಸ್ತಕ್ಕಂಥದ್ದು. ಜೊತೆಗೆ ನಾವು ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗೋದ್ರ ಮೂಲಕ, ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥದ್ದತ್ತು ನಮ್ಮೆಲ್ಲರ ಚಿತ್ತ ನೆಟ್ಟಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೂಡ ಕೊಡ್ತೇನೆ, ನಾವೆಲ್ಲರೂ ತಾವು ಕೂಡ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗೋ ದಿಕ್ಕಿನಿಂದ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಭಾಳ ಸಂತೋಷದಿಂದ ಈ ಲಾಂಛನವನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿ ತಮ್ಮೆಲ್ಲರೂ ಕೂಡ ಒಂದು ನಲ್ಪಿಸಿ ಮಾತು